ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಉಲ್ಲನ್ ಬ್ಯಾಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಮಿನಿ ಬ್ಯಾಗು ಉಲ್ಲನ್ನ ಬಳಸ್ಕೊಂಡು ಕ್ರೋಶೆ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ಇದು ಉಲ್ಲನ್ನ ಯೂಸ್ ಮಾಡಿಕೊಂಡು ಕ್ರೋಶಾ ಯೂಸ್ ಮಾಡಿಕೊಂಡು ಹಾಕಿರೋವಂಥ ಬ್ಯಾಗ್ ಇದು. ಸೊ ಹೊಸದಾಗಿ ಕಲಿಯೋಂಥವ್ರಿಗೆ, ಸ್ಟಾರ್ಟಿಂಗ್ ಹಾಕುವಂಥವ್ರಿಗೆ, ನಾನು ಉಲ್ಲನ್ ಯೂಸೇ ಮಾಡಿಲ್ಲ, ನಂಗೆ ಕ್ರೋಶಾ ಹಿಡಿಯೋಕ್ಕೆ ಬರೋದೇ ಇಲ್ಲ ಅಂತ ಅನ್ನೋರು ಕೂಡ ಹಾಕ್ಕೋಬೋದು. ಅಷ್ಟು ಸಿಂಪಲ್ ಬ್ಯಾಗ್ ಇದು, ಮತ್ತು ತುಂಬ ಚಿಕ್ಕ ಸೈಜು. ಮತ್ತು ನಾನು ಮಿನಿ ಬ್ಯಾಗ್ನ ತೋರಿಸ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಕಲಿಯೋಂಥವ್ರಿಗೆ ಈ ರೀತಿ ಹಾಕಿದ್ರೆ ಹೆಲ್ಪ್ ಆಗುತ್ತೆ, ಮತ್ತು ಅವರು ಬೇರೆ ಬ್ಯಾಗ್ ಹಾಕೋದಕ್ಕೆ ಯೂಸ್ ಆಗುತ್ತೆ. ಸೊ ದೊಡ್ಡ ಸೈಜ್ ಬ್ಯಾಗ್ ಹಾಕೋದಕ್ಕೆ ಯೂಸ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಹಾಕೋವಂಥವ್ರು, ಹೊಸದಾಗಿ ಕಲಿತಾ ಇರೋವಂಥವ್ರು ಇದನ್ನು ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಗ್ನ ಹಾಕ್ಕೊಳ್ಳಿ. ಸೊ ಈ ಡಿಸೈನ್ ಬಂದುಬಿಟ್ಟು ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹಾಕಿರೋವಂಥ ಬ್ಯಾಗ್ ಇದು. ಈ ಬ್ಯಾಗ್ ಪೂರ್ತಿಯಾಗಿ ನಾನು ಸಿಂಗಲ್ ಕ್ರೋಶೆನೇ ಯೂಸ್ ಮಾಡಿರೋವಂಥದ್ದು. ಫ್ಲವರ್ ಬಿಟ್ಟು ಸಿಂಗಲ್ ಕ್ರೋಶನಲ್ಲಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ಪೂರ್ತಿ ಪ್ಲೇನ್ ಬ್ಯಾಗು ಫ್ರೆಂಡ್ಸ್. ಇದರಲ್ಲಿ ನಾನು ಕಲರ್ಸ್ ಮಾತ್ರ ಚೇಂಜ್ ಮಾಡಿ ಹಾಕ್ಕೊಂಡಿದ್ದೀನಿ. ಪೂರ್ತಿ ಪ್ಲೇನ್ ಬ್ಯಾಗ್ ಇದು. ಸೊ ಇದರಲ್ಲಿ ನೀವು ಡಿಸೈನ್ ಹಾಕೊಳ್ಳೋದಾದರೆ ನೀವು ಮನೆಗಳನ್ನ ಕೌಂಟ್ ಮಾಡಿಬಿಟ್ಟು ಡಿಸೈನ್ನ ಹಾಕ್ಕೋಬೇಕಾಗತ್ತೆ. ಸೊ ನೀವು ಯಾವ ಡಿಸೈನ್ ಹಾಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮನೇನ ಕೌಂಟ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ನಾನು ಫಸ್ಟ್ ಟೈಮ್ ಕಲಿಯೋಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿರೋವಂಥ ಬ್ಯಾಗ್ ಇದು. ಸೊ ಇದನ್ನು ನಾನು ಸಿಂಗಲ್ ಕ್ರೋಶೆ ಯೂಸ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಯೂಸ್ ಮಾಡಿ ಹಾಕಿರೋವಂಥ ಬ್ಯಾಗ್ ಇದು. ಸೊ ನೋಡಿ, ಆರೆಂಜ್ ಮತ್ತು ಗ್ರೀನ್ ಕಲರ್ ಹುಲ್ಲನ್ನು ಬಳಸಿರೋದ್ರಿಂದ ತುಂಬ ಕ್ಯೂಟಾಗಿ ಕಾಣಿಸ್ತದೆ. ನೀವಿಲ್ಲಿ ನೋಡ್ಬೋದು ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಬ್ಯಾಗ್ ಇದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇಷ್ಟು ಚಿಕ್ಕ ಬ್ಯಾಗ್ ಹಾಕಿ ನಾವೇನು ಮಾಡೋದು ಅಂತ ಅಂದ್ಕೊಳ್ಬಹುದು. ಬಟ್ ಹೊಸದಾಗಿ ಕಲಿಯೋಂಥವ್ರಿಗೆ ಈ ರೀತಿ ಚಿಕ್ಕ ಬ್ಯಾಗ್ ಹಾಕಿಬಿಟ್ಟು ಆಮೇಲೆ ದೊಡ್ಡ ಸೈಜ್ ಬ್ಯಾಗ್ ಹಾಕೋದಕ್ಕೆ ಈಸಿ ಆಗುತ್ತೆ. ಸ್ಟಾರ್ಟಿಂಗೇ ದೊಡ್ಡ ಸೈಜ್ ಬ್ಯಾಗ್ ಹಾಕಿದಾಗ ಕಷ್ಟ ಅನಿಸ್ಬೋದು. ಸೊ ಚಿಕ್ಕ ಸೈಜ್ ಬ್ಯಾಗ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಗ್ನ ಹಾಕ್ಕೋಬೋದು. ಸೊ ಈ ಬ್ಯಾಗಿಗೆ ಬಂದುಬಿಟ್ಟು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಬಂದು ನಾನು ಇಲ್ಲಿ ಫ್ಲವರ್ ಹಾಕಿದ್ದೀನಿ. ಈ ಫ್ಲವರೇ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ನು. ಇಷ್ಟು ಚಿಕ್ಕ ಬ್ಯಾಗ್ ಹಾಕಿದ್ರೆ ವೇಸ್ಟ್ ಆಗೋಲ್ವಾ ಅಂತ ಅನ್ಕೋಬೋದು ಫ್ರೆಂಡ್ಸ್. ಇದು ವೇಸ್ಟ್ ಏನಾಗೋದಿಲ್ಲ. ಸೊ ಮನೆಗೆ ಯಾರಾದರೂ ಬಂದಾಗ ರಿಟರ್ನ್ ಗಿಫ್ಟಾಗಿ ಕೊಡೋದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೆ ಮಕ್ಳದ್ದು ಯಾರ್ದಾದ್ರೂ ಬರ್ತಡೇ ಇದ್ದಾಗ ಒಳಗಡೆ ಚಾಕ್ಲೇಟ್ನ ಫಿಲ್ ಮಾಡಿಬಿಟ್ಟು ಅವ್ರಿಗೆ ಗಿಫ್ಟಾಗಿ ಕೂಡ ಕೊಡ್ಬೋದು. ತುಂಬ ಕ್ಯೂಟಾಗಿರುತ್ತೆ. ನಾವೇ ಹಾಕಿದ್ದು ಅನ್ನೋ ಖುಷಿ ನಮಗೂ ಇರುತ್ತೆ, ಕೊಟ್ಟಾಗಲೂ ಅಷ್ಟೇ ಹ್ಯಾಂಡ್ಮೇಡ್ ಕೊಟ್ಟಿದ್ದಾರೆ ಅನ್ನೋ ಖುಷಿ ಅವ್ರಿಗೂ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನು ಇಲ್ಲಿ ಆರೆಂಜ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಡಾರ್ಕ್ ಆರೆಂಜ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಡಾರ್ಕ್ ಆರೆಂಜ್ ಕಲರ್ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಗ್ರೀನ್ ಕಲರ್ ಉಲ್ಲನ್ನ ತೊಗೊಂಡಿದ್ದೀನಿ. ಇದು ತುಂಬ ಡಾರ್ಕು ಅಲ್ಲ, ತುಂಬ ಲೈಟು ಅಲ್ಲ, ಮೀಡಿಯಮ್ ಗ್ರೀನು. ಈ ಕಲರ್ ಉಲ್ಲನ್ನ ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಕಲಿಯೋ ಅಂಥವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಮಿನಿ ಬ್ಯಾಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಕ್ರೋಶಾ ಬೇಕು. 2.5 mm ಕ್ರೋಶಾ ತೊಗೊಂಡಿದ್ದೀನಿ ನಾನು. ಒಂದು ಮಾರ್ಕರ್ ಬೇಕಾಗುತ್ತೆ. ಮಾರ್ಕರ್ ಇಲ್ಲ ಅಂದರೆ ನೀವು ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಕೋಬೋದು. ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇಷ್ಟೇ ಮೆಟೀರಿಯಲ್ಸ್ ಬೇಕಾದ್ರು ಫ್ರೆಂಡ್ಸ್. ಇವಾಗ ಉಲ್ಲನ್ನು ಬಳಸ್ಕೊಂಡು ಬ್ಯಾಗ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ನಾನಿಲ್ಲಿ ಆರೆಂಜ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಆರೆಂಜ್ ಕಲರ್ ಉಲ್ಲನ್ನು ತೊಗೊಂಡು ನೋಡಿ, ಈ ರೀತಿ ಕೆಳಭಾಗದಿಂದ ಕ್ರೋಶಾ ಬಂದು ಒಂದು ರೌಂಡ್ ಹೀಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇದ್ರ ಒಳಭಾಗದಿಂದ ನಾವು ಉಲ್ಲನ್ನು ಎಳ್ಕೋಬೇಕು. ನಮಗೆ ಸ್ಕಿಪ್ ನಾಟ್, ಒಂದು ಸ್ಕಿಪ್ ನಾಟ್ ಹಾಕ್ಕೊಂಡು ಇಲ್ಲಿಂದ ನಾನು 20 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20. ನೋಡಿ, 20 ಚೈನ್ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ಒಂದು ಲೂಪ್ನ ಸ್ಕಿಪ್ ಮಾಡಿ ಎರಡನೇ ಲೂಪ್ ಇದೆಯಲ್ವ, ಎರಡನೇ ಲೂಪಿಗೆ ನಾವು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಆವಾಗ ನಮಗೆ 19 ಸಿಂಗಲ್ ಕ್ರೋಶೆ ಬರುತ್ತೆ ಈ ಲೈನಲ್ಲಿ. ನೋಡಿ, ಹೀಗೆ
ಈ ಲೈನ್ ಪೂರ್ತಿ ಹೀಗೆ ಹಾಕ್ಕೋಬೇಕು. ನಾನು ಈ ಲೈನ್ ಪೂರ್ತಿ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನನಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಈ ಲೈನ್ ಪೂರ್ತಿ ಹಾಕ್ಕೊಂಡಿದ್ದೀನಿ. ಈ ಲೈನ್ ಪೂರ್ತಿ ಆದಮೇಲೆ ನಮ್ಗೆ 19 ಸ್ಟಿಚಸ್ ಬರುತ್ತೆ, ಅಂದರೆ 19 ಸಿಂಗಲ್ ಕ್ರೋಶೆ ಬರುತ್ತೆ. ಇವಾಗ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಲಾಸ್ಟ್ ಲೂಪು, ಈ ಲಾಸ್ಟ್ ಲೂಪಿಗೆ ನಾವು 2 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ಆವಾಗ ನಮಗಿಲ್ಲಿ 3 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಬರುತ್ತೆ. ಇದಾದಮೇಲೆ ಮತ್ತೆ ನೋಡಿ ಈ ಕಡೆ ಸೈಡಲ್ಲಿ, ಈ ಕಡೆ ಸೈಡ್ ಇದೆಯಲ್ವಾ, ಈ ಕಡೆ ಸೈಡಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬರಬೇಕು. ಒಂದೊಂದು ಲೂಪಿಗೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬರಬೇಕು. ನೋಡಿ ಹೀಗೆ. ಇವಾಗ ಈ ಕಡೆ ಸೈಡ್ ಪೂರ್ತಿ ಇಲ್ಲಿವರೆಗೂ ಹಾಕ್ಕೊಂಡು ಇಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಇವಾಗ ನೋಡಿ ಲೈನ್ ಪೂರ್ತಿ ಕಂಪ್ಲೀಟ್ ಆಯಿತು. ಲೈನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕೊನೆ ಲೂಪ್ ಇದೆಯಲ್ವಾ, ಈ ಕೊನೆ ಲೂಪಿಗೆ ನಾನು 2 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇದು ಪಕ್ಕದಲ್ಲಿದೆಯಲ್ಲ, ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಲ್ವ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಈ ರೌಂಡನ್ನ ಫಿನಿಶ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಪಕ್ಕದ ಲೂಪ್ ಇದೆಯಲ್ಲ, ಆ ಪಕ್ಕದ ಲೂಪಿಗೆ 2 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ. ಅದಾದಮೇಲೆ ಇಲ್ಲಿಂದ ಈ ಲೈನ್ ಎಂಡ್ ಆಗೋವರೆಗೂ ಒಂದೊಂದು ಸಿಂಗಲ್ ಕ್ರೋಶೆ ಒಂದೊಂದು ಲೂಪ್ ಒಳಗಡೆ ಹಾಕ್ಕೋಬೇಕು. ಸೊ ಕ್ರೋಶ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ನಾನು ಬೇಸಿಕ್ ಸ್ಟಿಚಸ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲೂ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ನೀವು ಆ ವಿಡಿಯೋ ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಕ್ರೋಶ ನಾವು ಹಿಡ್ದೇ ಇಲ್ಲ, ನಮ್ಗೆ ಹಾಕಕ್ಕೆ ಬರೋದೇ ಇಲ್ಲ ಅನ್ನೋಂಥವ್ರು ಕೂಡ ಹಾಕ್ಕೋಬೋದು. ನೋಡಿ ಇವಾಗ ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡಿದ್ದೀವಿ. ಇದೊಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಇದು ಲಾಸ್ಟ್ ಲೈನು. ಇವಾಗ ನೋಡಿ ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ 3 ಲೂಪಿಗೆ 2 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. 1 2 ಮತ್ತು ಪಕ್ಕದ ಲೂಪಲ್ಲಿ 1 2 ಮತ್ತು ಪಕ್ಕದ ಲೂಪಲ್ಲಿ 1 2. ನೋಡಿ ಹೀಗೆ. ಇದು ನಮಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈ ಬ್ಯಾಗು ಇಲ್ಲಿ ಈ ಕಡೆ ಸೈಡಲ್ಲಿ ರೌಂಡ್ ಶೇಪಲ್ಲಿ ಬರೋದಕ್ಕೆ ನಾವು ಹಾಕ್ಕೊಳ್ಳೋ ಅಂಥದ್ದು. ಇವಾಗ ಇಲ್ಲಿಂದ ಇಲ್ಲಿವರೆಗೂ ನಾವು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು, ಈ ಲೈನ್ ಎಂಡ್ವರೆಗೂ. ನೋಡಿ ಒಂದೊಂದು ಲೂಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಈ ಕಡೆ ಸೈಡಲ್ಲಿ ಹಾಕ್ಕೊಂಡ್ವಲ್ವ, ಅದೇ ರೀತಿ ಈ ಕಡೆ ಸೈಡಲ್ಲೂ ಹಾಕ್ಕೋಬೇಕು. ಇವಾಗ ನಾನು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ 2 ಲೂಪ್ ಇದೆ. ಈ 2 ಲೂಪಿಗೆ ನಾವು ಒಂದೊಂದು ಲೂಪಿಗೆ 2 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಒಂದೇ ಲೂಪಿಗೆ 2 ಸಿಂಗಲ್ ಕ್ರೋಶೆ, ಅದ್ರ ಪಕ್ಕದ ಲೂಪಿಗೆ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾವು ಈ ಲೈನ್ನ ಫಿನಿಶ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ವಲ್ವಾ, ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡಿದ್ವಲ್ವ, ಆ ಚೈನ್ ಸ್ಪೇಸಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ರೌಂಡು ನಮಗೆ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ಈಗ ಮತ್ತೆ ಇಲ್ಲೊಂದು ಚೈನ್ ಹಾಕ್ಕೊಂಡು ಇಲ್ಲಿಂದ ಪ್ರತಿಯೊಂದು ಲೂಪಿಗೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸೊ ನಿಮಗೆ ಕನ್ಫ್ಯೂಸ್ ಆದರೆ ನೋಡಿ ಇಲ್ಲಿಗೆ ನೀವು ಚೈನ್ ಹಾಕ್ಕೊಂಡಿದ್ದೀವಲ್ವ, ಆ ಚೈನ್ ಸ್ಪೇಸಿಗೆ ನೀವು ಮಾರ್ಕರ್ ಹಾಕ್ಕೋಬೇಕು. ನೋಡಿ ಹೀಗೆ.
ಆವಾಗ ನಿಮಗೆ ಆ ಲೈನು ಅಲ್ಲಿಗೆ ಎಂಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಪ್ರತಿಯೊಂದು ಲೂಪಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಇಲ್ಲೆಲ್ಲೂ ನಾವು ಎಕ್ಸ್ಟೆಂಡ್ ಮಾಡೋದಿಲ್ಲ ಈ ರೌಂಡಲ್ಲಿ. ನೋಡಿ ಹೀಗೆ ಪೂರ್ತಿ ಇಲ್ಲಿವರೆಗೂ ನಾವು ಒಂದೊಂದು ಸಿಂಗಲ್ ಕ್ರೋಶೆ, ಒಂದೊಂದು ಲೂಪಿಗೆ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಬರ್ಬೇಕು. ಇವಾಗ ನಾನು ಈ ರೌಂಡ್ ಪೂರ್ತಿ ಇಲ್ಲಿವರೆಗೂ ಫಿನಿಶ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಾರ್ಕರ್ನ ತೆಗೆದುಬಿಟ್ಟು ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಬೇಕು. ನಾವು ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನ್ ಸ್ಪೇಸಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಈ ರೌಂಡು ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಪಕ್ಕದ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಮಾರ್ಕರ್ ಹಾಕ್ಕೊಳ್ಳಿ, ನಾನು ತೋರಿಸೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ಹಾಕೋರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಹಾಕಿರೋವಂಥ ಮಿನಿ ಬ್ಯಾಗ್ ಇದು. ಸೊ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಗ್ ಹಾಕಿದ್ರೂ ಸೇಮ್ ಇದೇ ಪ್ರೊಸೀಜರಲ್ಲೇ ಇದೇ ರೀತಿಯೇ ಹಾಕೋಬೇಕಾಗುತ್ತೆ. ಬಟ್ ಡಿಸೈನ್ ಬೇಕಂದರೆ ನೀವು ಡಿಸೈನ್ಗಳು ಮಾತ್ರ ಚೇಂಜ್ ಆಗುತ್ತೆ. ಒಂದೊಂದು ಡಿಸೈನ್ಗೆ ಒಂದೊಂದು ರೀತಿ ನಾವು ತೊಗೊಳ್ಬೇಕಾಗತ್ತೆ. ಸೊ ಇದು ನಾನು ತೋರಿಸ್ತಾ ಇರೋದು ಪ್ಲೇನ್ ಬ್ಯಾಗು. ಸೊ ಇಲ್ಲೂ ಅಷ್ಟೇ ಈ ಲೈನಲ್ಲಿ ಕೂಡ ನಾವು ಒಂದೊಂದು ಲೂಪಿಗೆ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಇದೇ ರೀತಿ ನಮಗೆ ಬ್ಯಾಗು ಎಷ್ಟು ಎತ್ತರ ಬೇಕು ಅಂದರೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲೂ ನಾವು ಹೀಗೆ ಹಾಕ್ಕೋಬೇಕಾಗುತ್ತೆ. ಇನ್ನೊಂದು ಕಲರ್ ಉಲ್ಲನ್ ತೊಗೊಂಡಿದ್ದೀನಲ್ಲ ನಾನು, ಮಧ್ಯದಲ್ಲಿ ಅದೊಂದು ಕಲರ್ನ ಚೇಂಜ್ ಮಾಡ್ತೀನಿ. ಸೊ ನೀವು ಒಂದೇ ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ 2 ಕಲರ್ ಹಾಕ್ತಾಯಿದ್ದೀನಿ. ನೋಡಿ ಹೀಗೆ ಈ ಲೈನ್ ಪೂರ್ತಿಯಾಗಿ ಇದೇ ರೀತಿ ಹಾಕ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಸೊ ಹೀಗೆ ಬರುತ್ತೆ. 1 2 3 4 ಇದು 4ನೇ ಲೈನ್ನ ನಾನು ಹಾಕ್ತಾಯಿದ್ದೀನಿ. ಎತ್ತರ ಹಾಕೋದ್ರಲ್ಲಿ 4ನೇ ಲೈನ್ ಎತ್ತರ ಬರ್ತಾಯಿದೆ ಇದು. ಸೊ ಇದೇ ರೀತಿ ನಾನು 8 ಲೈನ್ ಹಾಕ್ಕೋತೀನಿ. ಇವಾಗ 4ನೇ ಲೈನ್, ಈ ಲೈನ್ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿ ನಾವು ಈ ಮಾರ್ಕರ್ನ ತೆಗೆದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಲೈನ್ನ ಸ್ಟಾರ್ಟ್ ಮಾಡಬೇಕು. ಪ್ರತಿಯೊಂದು ಲೈನ್ಗೂ ಸಿಂಗಲ್ ಕ್ರೋಶೆ ಅಷ್ಟೇ ಹಾಕ್ಕೋಬೇಕು. ಈಗ ನಾನು 8 ಲೈನ್ ಆಗೋವರೆಗೂ ಹಾಕ್ಕೊಳ್ತೀನಿ. 8 ಲೈನ್ ಹಾಕ್ಕೊಂಡ್ಮೇಲೆ ನಾನು ಕಲರ್ನ ಚೇಂಜ್ ಮಾಡ್ತೀನಿ. ಆ ಕಲರ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಾನು 8 ಲೈನ್ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಆರೆಂಜ್ ಕಲರಲ್ಲಿ ನಾನು 8 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 ಇಲ್ಲಿ 8 ಲೈನ್ ಹಾಕ್ಕೊಂಡಿದ್ದೀನಿ. 8 ಲೈನ್ ಹಾಕ್ಕೊಂಡು ನಾನು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ವ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ನಾನು ಹುಲ್ಲನ್ನು ಕಟ್ ಮಾಡಿ ಹುಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ. ಇವಾಗ ನಾವು ಗ್ರೀನ್ ಕಲರ್ ಹುಲ್ಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕಲರ್ನ ಚೇಂಜ್ ಮಾಡೋಣ. ನೋಡಿ ಫಸ್ಟು ಒಂದು ಸ್ಕಿಪ್ ನಾಟ್ನ ಹಾಕೋಬೇಕು. ಸ್ಕಿಪ್ ನಾಟ್ ಹಾಕ್ಕೊಂಡು ನೋಡಿ ಹೀಗೆ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲೊಂದು ಚೈನ್ ಹಾಕ್ಕೊಂಡು ಈ ಲೈನ್ನ ಸ್ಟಾರ್ಟ್ ಮಾಡೋಣ. ಈ ಲೈನಲ್ಲೂ ಅಷ್ಟೇ ಏನೂ ಚೇಂಜಸ್ ಇಲ್ಲ, ಕಲರ್ ಮಾತ್ರ ಚೇಂಜ್ ಮಾಡ್ತಾಯಿದ್ದೀನಿ. ಒಂದೊಂದು ಲೂಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಇವಾಗ ಇದೇ ರೀತಿ ಈ ಲೈನ್ ಪೂರ್ತಿ ಹಾಕ್ಕೊಂಡು ಮತ್ತೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡ್ತೀನಿ. ಇದೇ ರೀತಿ ಟೋಟಲಾಗಿ 7 ಲೈನ್ ಹಾಕ್ಕೋಬೇಕು. ಇವಾಗ ನಾನು 7 ಲೈನ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾನು ಹುಲ್ಲನ್ನು ಕಲರ್ ಚೇಂಜ್ ಮಾಡ್ಕೊತೀನಿ. ಇವಾಗ 7 ಲೈನ್ ನಾನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ. ನೆಕ್ಸ್ಟು ಎಷ್ಟು ಲೈನ್ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಇವಾಗ ನಾನು ಇದನ್ನು 7 ಲೈನ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಗ್ರೀನ್ ಕಲರಲ್ಲಿ 1 2 3 4 5 6 7 ಲೈನು ನಾನು ಎತ್ತರನ ಹಾಕ್ಕೊಂಡಿದ್ದೀನಿ. ಸೊ ಆರೆಂಜ್ ಕಲರಲ್ಲಿ ಫಸ್ಟು 8 ಲೈನು, ಆಮೇಲೆ ಗ್ರೀನ್ ಕಲರಲ್ಲಿ 7 ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಆರೆಂಜ್ ಕಲರು ಹುಲ್ಲನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ಸ್ಕಿಪ್ ನಾಟ್ ಹಾಕ್ಕೋಬೇಕು. ನೋಡಿ ಒಂದು ಚೈನ್ ಹಾಕ್ಕೊಂಡು
ಇಲ್ಲಿಂದ ಮತ್ತೆ ನಾವು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕು. ಒಂದೊಂದು ಲೂಪಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಸೇಮ್ ಇಲ್ಲಿ ನಾವು ಯಾವ ರೀತಿ ಹಾಕೊಂಡ್ವಿ ಎತ್ತರ ಹಾಕೋಬೇಕಾದ್ರೆ ಸೇಮ್ ಇದು ಅದೇ ರೀತಿನೇ ಹಾಕೋಬೇಕು. ಕಲರ್ ಮಾತ್ರ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಇದೇ ರೀತಿ ಇವಾಗ ನಾವು ಎತ್ತರ ಹಾಕ್ಕೋಬೇಕು. ಎತ್ತರ ಎಷ್ಟು ಹಾಕ್ಕೋಬೇಕಂದ್ರೆ ಇನ್ನೂ 9 ಲೈನು ನಾನು ಎತ್ತರ ಹಾಕ್ಕೊಳ್ತೀನಿ. ಸೇಮ್ ಇದೇ ರೀತಿ ಇನ್ನೂ 9 ಲೈನ್ ಹಾಕ್ಕೊಳ್ತೀನಿ. ಈ ಲೈನ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಇಲ್ಲಿಗೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಲೈನ್ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಎಂಡ್ ಮಾಡ್ತೀನಿ. ಇದೇ ರೀತಿ ಇನ್ನೂ 9 ಲೈನ್ ಹಾಕ್ಕೋತೀನಿ. ಇವಾಗ ಇದೇ ರೀತಿ ಇನ್ನೂ 9 ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ಇದನ್ನು ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಬಂದಿದೆ. ಇಲ್ಲಿ ನೋಡ್ಬೋದು ನೀವು 1 2 3 4 5 6 7 8 ಲೈನು ನಾನು ಆರೆಂಜ್ ಕಲರ್ ಉಲ್ಲನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 2 3 4 5 6 7 ಇಲ್ಲಿ ಕಲರ್ ಚೇಂಜ್ ಮಾಡಿಕೊಂಡು 7 ಲೈನು ಗ್ರೀನ್ ಕಲರ್ ಉಲ್ಲನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಕಲರ್ ಚೇಂಜ್ ಮಾಡ್ಕೊಂಡು ಆರೆಂಜ್ ಕಲರಲ್ಲಿ 1 2 3 4 5 6 7 8 9 ಲೈನು ಎತ್ತರನ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ ಇಲ್ಲಿ 24 ಲೈನು ಎತ್ತರನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದು ಪೂರ್ತಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನೋಡಿ ನಮಗೆ ಈ ರೀತಿ ಬಂದಿದೆ. ಸೊ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನಾನು ಇಲ್ಲೊಂದು ಫ್ಲವರ್ನ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ ಒಂದು ಫ್ಲವರ್ ಬರೋ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ಮಾಲ್ ಫ್ಲವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋಗಳು ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲಿ ಪ್ಲೇಲಿಸ್ಟಿಗೆ ಹೋದರೆ ಉಲ್ಲನ್ ಅಥವಾ ಕ್ರೋಕೆಟ್ ಫ್ಲವರ್ಸ್ ಅಂತಲೇ ಇರುತ್ತೆ. ಅದರಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಫ್ಲವರ್ ಯಾವ ರೀತಿ ಹಾಕೋದು ಅಂತ ಸಿಗುತ್ತೆ. ಸೊ ಇವಾಗ ಇದನ್ನು ಇಲ್ಲಿಗೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಈ ರೀತಿ ಸ್ಟಿಚ್ ಮಾಡ್ಕೋತೀನಿ. ನೋಡಿ ನಾನಿಲ್ಲಿ ಗ್ರೀನ್ ಕಲರು ಉಲ್ಲನ್ನು ತೊಗೊಂಡಿದ್ದೀನಿ, ಸೂಜಿ ಪೋಣಿಸ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡು ನೀವು ಎಲ್ಲಿಗೆ ಹಾಕ್ಕೋಬೇಕು ನೋಡ್ಕೋಬೇಕು. ನೋಡಿ ನೀವು ಸೆಂಟ್ರಿಗೆ ಹಾಕ್ಕೊಳ್ಳೋದಾದರೆ ಹೀಗೆ ಇಟ್ಕೋಬೇಕು, ಇಲ್ಲ ಸೈಡಿಗೆ ನಿಮ್ಗೆ ಯಾವ ಕಡೆ ಸೈಡ್ ಬೇಕು ನೀವು ಆ ಸೈಡಲ್ಲಿ ಹಾಕ್ಕೋಬೋದು. ಸೊ ನಾನು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಹೀಗೆ ಇಟ್ಕೊಂಡು ಮಧ್ಯಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಒಂದು ರೌಂಡ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ತೀನಿ ನಾನು. ನೋಡಿ ಹೀಗೆ ಹಾಕ್ಕೊಂಡ್ರೆ ನೋಡಿ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇದು ನೋಡಿ ಹೀಗೆ ತಗೊಂಡು ಇಲ್ಲಿ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಈ ರೀತಿ ಕೂತ್ಕೊಂಡಿದೆ. ಸೊ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಲಾಸ್ಟಲ್ಲಿ ಒಂದು ಲೈನು ನಾವು ಗ್ರೀನ್ ಕಲರಲ್ಲಿ ಪೈಪಿಂಗ್ ಕೊಡೋ ರೀತಿ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಮಾಡಿಕೊಂಡು ಒಂದು ಸ್ಕಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ಕಿಪ್ ನಾಟ್ ಹಾಕ್ಕೊಂಡು
ಇಲ್ಲಿ ಸ್ಟಾರ್ಟ್ ಮಾಡಿರೋದಲ್ವಾ, ಇಲ್ಲಿಂದ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿಗೆ ಜಾಯಿನ್ ಮಾಡಿಕೊಂಡು ಇಲ್ಲಿಂದ ನಾನು ರಿವರ್ಸ್ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಇದು ರಿವರ್ಸ್ ಸಿಂಗಲ್ ಕ್ರೋಶ. ನಾವು ರಿವರ್ಸ್ ಸಿಂಗಲ್ ಕ್ರೋಶ ಒಂದು ಲೈನ್ ಹಾಕ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಆರೆಂಜ್ ಕಲರಲ್ಲಿ ಕೂಡ ಅಂದರೆ ನೀವು ಯಾವ ಕಲರ್ ತೊಗೋತೀರಾ ಆ ಕಲರಲ್ಲಿ, ಈ ನೀವು ಮೇಲ್ಭಾಗದಲ್ಲಿ ಯಾವ ಕಲರ್ ಬಂದಿದೆ ಆ ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ಆರೆಂಜ್ ಕಲರ್ ಹಾಕ್ತಾ ಇಲ್ಲ. ಸೊ ಒಂದು ಲೈನ್ ಮಾತ್ರ ನೋಡಿ ಈ ರೀತಿ ಗ್ರೀನ್ ಕಲರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನಾನು ಆರೆಂಜ್ ಕಲರಲ್ಲಿ ಏನು ಹಾಕಿದ್ದೀನಿ, ನೀವು ಅಲ್ಲಿ ಆ ಪ್ಲೇಸಲ್ಲಿ ಯಾವ ಕಲರ್ ಹಾಕ್ತೀರಾ ಅದೇ ಕಲರಲ್ಲಿ ಕೂಡ ಹಾಕ್ಕೋಬೋದು. ಈ ರೀತಿ ರಿವರ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೋಬೋದು. ನಾನಿಲ್ಲಿ ಕಲರ್ ಚೇಂಜ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಇದೇ ರೀತಿ ಈ ಲೈನ್ ಪೂರ್ತಿ ಬರಬೇಕು. ಇದೇ ರೀತಿ ನಾವು ರಿವರ್ಸ್ ಸಿಂಗಲ್ ಕ್ರೋಶೆನೇ ಹಾಕ್ಕೋಬೇಕು. ಈ ಲೈನ್ ಫುಲ್ ಹಾಕ್ಕೋಬೇಕು. ಈ ಲೈನ್ ಪೂರ್ತಿ ಹಾಕ್ಕೊಂಡು ಇಲ್ಲಿವರೆಗೂ ಬಂದು ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿಗೆ ಎಂಡ್ ಮಾಡಿಕೊಂಡು ಹುಲ್ಲನ್ನು ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೋಬೇಕು. ಸೊ ಇವಾಗ ನಾನು ಅದಷ್ಟು ಫುಲ್ಲು ರೆಡಿ ಮಾಡಿಬಿಟ್ಟು, ಅಂದರೆ ಈ ಬ್ಯಾಕ್ ಪೂರ್ತಿಯಾಗಿ ರೆಡಿ ಮಾಡಿಬಿಟ್ಟು ಹ್ಯಾಂಡಲ್ನ ನಾವು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನಾನು ಈ ರೌಂಡ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹ್ಯಾಂಡಲ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದನ್ನು ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿ ನಮಗೆ ಈ ರೀತಿ ಬರುತ್ತೆ. ಸೊ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇವಾಗ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ ಹ್ಯಾಂಡಲಿಗೆ ನೀವು ಗ್ರೀನ್ ಕಲರ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಆರೆಂಜ್ ಕಲರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಫಸ್ಟು ಒಂದು ಸ್ಕಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ಕಿಪ್ ನಾಟ್ ಹಾಕ್ಕೊಂಡು ಇದು ಸೆಂಟ್ರ್ ನೋಡ್ಕೋಬೇಕು ನೀವು. ನೋಡಿ ಇದನ್ನು ಸೆಂಟ್ರ್ ನೋಡ್ಕೋಬೇಕು, ಸೆಂಟ್ರ್ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಹೀಗೆ ಫೋಲ್ಡ್ ಮಾಡಿದ್ರೆ ನಮಗೆ ಇಲ್ಲಿ ಸೆಂಟ್ರ್ ಬರುತ್ತೆ. ಸೊ ಇಲ್ಲಿ ಸೆಂಟ್ರ್ ಬರುತ್ತೆ. ಇದು ಇಲ್ಲಿಂದ ನೋಡಿ ಇಲ್ಲಿಗೆ, ಮತ್ತು ಈ ಸೈಡಲ್ಲೂ ಅಷ್ಟೇ. ನಾನು ಮಾರ್ಕರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಸೆಂಟ್ರ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನಾವು ಹ್ಯಾಂಡಲ್ನ ಹಾಕ್ಕೋಬೇಕು. ಇವಾಗ ನಾನು ಇಲ್ಲಿಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ 2 3 4 5 6 ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ನೀವು ಅಷ್ಟು ಲೆಂತಲ್ಲಿ ಚೈನ್ ಹಾಕ್ಕೋಬೇಕು. ನೋಡಿ ನಾನಿಲ್ಲಿ 40 ಚೈನ್ ಹಾಕ್ಕೊಂಡಿದ್ದೀನಿ. 40 ಚೈನ್ ಹಾಕ್ಕೊಂಡು ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಈ ಮಾರ್ಕರ್ನ ತೆಗೆದುಬಿಟ್ಟು ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಜಾಯಿನ್ ಮಾಡಿಕೊಂಡು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇವಾಗ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಮತ್ತೆ ನಾನು ಇಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರ್ತೀನಿ.
ಒಂದೊಂದು ಲೂಪಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ನೋಡಿ ಹೀಗೆ. ನೋಡಿ ಹೀಗೆ ಹಾಕ್ಕೊಂಡು ಇಲ್ಲಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ಒಂದಿಷ್ಟು ದೌಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ. ಇವಾಗ ನೋಡಿ ಇದಿದೆಯಲ್ವಾ, ಇದನ್ನು ಈ ಕಡೆ ಸೈಡಿಂದ ಎಳ್ಕೊಳ್ಳೋಣ. ಹಿಂಭಾಗಕ್ಕೆ ಎಳ್ಕೊಂಡು ನೋಡಿ ಹೀಗೆ. ಆವಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೊ ಇದನ್ನು ಈ ಕಡೆ ಇದೆಯಲ್ವ, ಈ ಕಡೆ ನಾವು ಸ್ಟಾರ್ಟಿಂಗ್ ಜಾಯಿನ್ ಮಾಡ್ಕೊಂಡಿದ್ವಲ್ವ, ಅದನ್ನು ಕೂಡ ನಾವು ಹಿಂಭಾಗಕ್ಕೆ ತೊಗೊಳ್ಳೋಣ. ಈ ಎರಡನ್ನು ಸೇರಿಸಿ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಒಳಭಾಗಕ್ಕೆ ತೂರಿಸ್ಬಿಟ್ಟು ಅದರಲ್ಲೂ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಎಕ್ಸ್ಟ್ರಾ ಇದೆಯಲ್ವ, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಒಳಭಾಗಕ್ಕೆ ನಾವು ತೋರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ಈಗ ಈ ಕಡೆ ಸೈಡಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೊಂಡು ಅದರಲ್ಲೂ ಎಕ್ಸ್ಟ್ರಾ ಬಂದಿರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು.
ನೋಡಿ ಹೀಗೆ. ಸೊ ಇವಾಗ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅಂತ ನೋಡಿದ್ರಲ್ಲ, ಇದೇ ಥರ ಹ್ಯಾಂಡಲ್ ಈ ಕಡೆ ಸೈಡಲ್ಲಿ ಕೂಡ ಹಾಕ್ಕೊಳ್ತೀನಿ. ಇವಾಗ ಈ ಕಡೆ ಸೈಡಲ್ಲೂ ಹ್ಯಾಂಡಲ್ನ ಹಾಕ್ಕೊಂಡು ತೋರಿಸ್ತೀನಿ. ಪೂರ್ತಿ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪೂರ್ತಿಯಾಗಿ ಫಿನಿಶ್ ಆದಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಳಭಾಗದಲ್ಲಿ ನೋಡೋದಾದರೆ ನಮಗೆ ಈ ರೀತಿ ಬರುತ್ತೆ. ಸೊ ನೀವು ದೊಡ್ಡ ಸೈಜ್ ಹಾಕ್ಕೊಂಡ್ರು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಚೈನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ, ಮತ್ತು ಎತ್ತರ ಕೂಡ ಅಷ್ಟೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ಎತ್ತರವಾಗಿ ಹಾಕ್ಕೋಬೇಕಾಗುತ್ತೆ. ಸೊ ಹಾಕೋ ಮೆಥಡೆಲ್ಲ ಸೇಮ್ ಮೆಥಡೇ, ಇದೇ ರೀತಿಯೇ ಹಾಕ್ಕೋಬೇಕಾಗುತ್ತೆ. ಸೊ ನೀವು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬ್ಯಾಗ್ ಹಾಕ್ತೀನಿ ಅನ್ನೋವಂಥವ್ರು ಈ ರೀತಿ ಹಾಕ್ಕೋಬೋದು. ಪ್ಲೇನ್ ಬ್ಯಾಗಿದು ಡಿಸೈನ್ ಹಾಕ್ಕೊಳ್ಳೋದಾದರೆ ನೀವು ಡಿಸೈನ್ಗೆ ಮನೇನ ಕೌಂಟ್ ಮಾಡ್ಕೊಂಡು ಡಿಸೈನ್ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಇದು ಪ್ಲೈನ್ ಬ್ಯಾಗ್ ಆಗಿರೋದ್ರಿಂದ ಒಂದೇ ಸಮಾನ ಹಾಕ್ಕೊಂಡು ಹೋಗಿದ್ದೀವಿ. ಸೊ ಇದರಲ್ಲಿ ಡಿಸೈನ್ಗಳು ಬರುತ್ತೆ. ಡಿಸೈನ್ ಹಾಕ್ಕೊಳ್ಳೋದಾದರೆ ನೀವು ಮನೇನ ಕೌಂಟ್ ಮಾಡಿ ಉಲ್ಲನ್ ಕಲರ್ ಚೇಂಜ್ ಮಾಡ್ಕೊಂಡು ಡಿಸೈನ್ ಹಾಕ್ಕೋಬೇಕಾಗುತ್ತೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಗಿದು. ಸೊ ನೋಡಿ, ಅದಕ್ಕೆ ಈ ಫ್ಲವರ್ ಹಾಕಿರೋದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಆರೆಂಜು ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ನಾನು ಅದನ್ನು ಚಾಯ್ಸ್ ಮಾಡಿಕೊಂಡು ಹಾಕಿರೋವಂಥ ಬ್ಯಾಗಿದು. ಸೊ ಹೊಸದಾಗಿ ಕಲ್ಯ ಅಂಥವ್ರಿಗೆ ಕ್ರೋಶ ಹಿಡಿಯೋಕ್ಕೆ ಬರಲ್ಲ, ನಮಗೆ ನಾವು ಹಾಕೇ ಇಲ್ಲ ಅನ್ನೋ ಅಂಥವ್ರು ಕೂಡ ಹಾಕ್ಕೋಬೋದು. ಅಂಥ ಸಿಂಪಲ್ ಡಿಸೈನ್ ಇದು. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇಷ್ಟು ಚಿಕ್ಕ ಬ್ಯಾಗು ಹಾಕ್ಬಿಟ್ಟು ನಾವು ಏನು ಮಾಡೋದು ಅಂತ ಅನ್ಕೋಬೋದು. ಸೊ ಸ್ಟಾರ್ಟಿಂಗ್ ಕಲ್ಯ ಅಂಥವ್ರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ತೋರಿಸಿರೋವಂಥ ಬ್ಯಾಗ್ ಇದು. ನಮಗೆ ಕ್ರೋಶ ಹಾಕೋದಕ್ಕೆ ಬರೋದಿಲ್ಲ, ನಮ್ಗೆ ಉಲ್ಲನ್ನು ಹಾಕೋದಕ್ಕೆ ಬರಲ್ಲ ಅನ್ನೋಂಥವ್ರು ಕೂಡ ಹಾಕ್ಕೋಬೋದು. ಸೊ ಸ್ಟಾರ್ಟಿಂಗ್ ಕಲಿಯೋ ಅಂಥವರಿಗೆ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಸಿಂಪಲ್ ಡಿಸೈನ್ನ ತೋರಿಸಿರೋವಂಥದ್ದು, ಅದು ಮಿನಿ ಬ್ಯಾಗಲ್ಲಿ ತೋರಿಸಿರೋವಂಥದ್ದು. ಸೊ ಇದಕ್ಕೆ ಒಳಗಡೆ ಕ್ಲಾತ್ ಏನು ಕೊಡೋದಿಲ್ಲ. ಸೊ ಇದು ನೀವು ಹಾಕಿದ್ರೂ ವೇಸ್ಟ್ ಏನಾಗೋದಿಲ್ಲ, ನಾವೇ ಹಾಕಿದ್ದು ಅನ್ನೋ ಖುಷಿ ನಮಗೂ ಇರುತ್ತೆ. ನೀವು ಯಾರಾದರೂ ಮನೆಗೆ ಬಂದಾಗ ರಿಟರ್ನ್ ಗಿಫ್ಟಾಗಿ ಕೂಡ ಕೊಡ್ಬೋದು, ಅಥವಾ ಯಾರ್ದಾದ್ರೂ ಮಕ್ಕಳು ಬರ್ತಡೇ ಇದ್ದಾಗ ಇದರೊಳಗಡೆ ಚಾಕ್ಲೇಟ್ನ ಫಿಲ್ ಮಾಡಿಬಿಟ್ಟು ಅವ್ರಿಗೆ ಗಿಫ್ಟಾಗಿ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗೂ ಇರುತ್ತೆ. ನಾವೇ ಹಾಕ್ಕೊಟ್ಟಿದ್ದು ಅನ್ನೋ ಖುಷಿ ನಮಗೂ ಇರುತ್ತೆ, ಕೊಟ್ಟವ್ರಿಗೂ ಅಷ್ಟೇ ಹ್ಯಾಂಡ್ಮೇಡ್ ಕೊಟ್ಟಿದ್ದಾರೆ ಅನ್ನೋ ಖುಷಿ ಅವ್ರಿಗೂ ಇರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ನು ಬಳಸ್ಕೊಂಡು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಉಂಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.